ಹುತ್ತಕ್ಕೆ ಏಸು ಬಾಯಾದರೇನು, ಸರ್ಪ ನಿಲ್ಪುದು ಒಂದೇ ಸ್ಥಾನ. ಭಾವ ಭಾವಿಸಿ ಭ್ರಮೆಯೊಳಿದು ನೋಡ, ಭಾವ ಭಾವಿಸಿ ಭ್ರಮೆಯಳಿದು ನೋಡ. ಆ ಭಾವ ಭಾವಿಸಲು ನಿರ್ಭಾವ ಕೂಡಲ ಸಂಗಮ ದೇವ. ಹುತ್ತಕ್ಕೆ ಎಷ್ಟು ಬಾಯಿಗಳಿದ್ದರೇನು, ಸರ್ಪ ಒಂದೇ ಬಾಯಿಯಲ್ಲಿ ಮಾತ್ರ ವಾಸಿಸಲು ಸಾಧ್ಯವಿಲ್ಲ. ಮನುಷ್ಯರಲ್ಲಿ ಎಷ್ಟೊಂದು ಭಾವನೆಗಳು, ಮನಸ್ಸಿನ ಅನಿಸಿಕೆಗಳು. ಆದರೆ ಆ ಎಲ್ಲ ಭಾವನೆಗಳು ಭಾವಿಸಿ ಅನುಭವಿಸಿ ನೋಡಿದರೆ ಅವುಗಳ ಭ್ರಮೆಯಿಂದ ಹೊರಬಂದು ನೋಡಿದರೆ ಉಳಿಯುವುದು ಒಂದೇ, ಅದು ನಿರ್ಭಾವ. ಇದು ಕೂಡಲ ಸಂಗಮನನ್ನು ಕಾಣಲು ಅಗತ್ಯವಾಗಿ ಬೇಕಾಗಿರುವುದು ಎಂಬುದು ಇಲ್ಲಿ ಬಸವಣ್ಣನವರ ವಾದ. ಅಂದರೆ ಭಗವಂತನನ್ನು ಕಾಣಲು ಎಷ್ಟೊಂದು ವಾದಗಳಿವೆ, ವ್ಯಾಖ್ಯಾನಗಳಿವೆ, ಎಷ್ಟೊಂದು ಜನ ಎಷ್ಟೊಂದು ಮಾರ್ಗಗಳನ್ನು ಹೇಳುತ್ತಾರೆ. ಆದರೆ ಅವೆಲ್ಲವೂ ಉಪಯೋಗಕ್ಕೆ ಬರುವುದಿಲ್ಲ. ಆ ಎಲ್ಲ ಭಾವ, ವಾದ, ವ್ಯಾಖ್ಯಾನಗಳು ಮೀರಿದ ನಿರ್ಭಾವ ನಾನು ಎಂಬ ಭಾವ ಅಳಿದು ಹೋದ ಸ್ಥಿತಿಯಿಂದ ಮಾತ್ರ ಕೂಡಲ ಸಂಗಮನ ಸಾಕ್ಷಾತ್ಕಾರ ನಮಗೆ ಕಾಣಲು ಸಾಧ್ಯವಾಗುತ್ತದೆ ಎಂಬುದು ಬಸವಣ್ಣನವರ ಈ ವಚನದ ಅರ್ಥ. ದಯವಿಲ್ಲದ ಧರ್ಮದೇವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತೊಲ್ಲದಲ್ಲನಯ್ಯ. ಶರಣರು ಭಕ್ತಿಗೆ ಹೊಸ ಹೊಸ ಆಯಾಮವನ್ನು ಕೊಟ್ಟ ಬಗ್ಗೆ ಹಿಂದಿನ ವಚನಗಳಲ್ಲಿ ನೋಡಿದ್ದೇವೆ. ಅವರ ಪ್ರಕಾರ ಕಾಯಕವು ಭಕ್ತಿಯೇ, ದಾಸೋಹವು ಭಕ್ತಿಯೇ, ಅಂತರಂಗ ಬಹಿರಂಗ ಶುದ್ಧಿಯೂ ಭಕ್ತಿಯೇ, ಸರ್ವ ಸಮತಾಭಾವವೂ ಭಕ್ತಿಯೇ. ಆದರೆ ಇವುಗಳಿದ್ದರೆ ಸಾಕು. ಯಾವ ಪೂಜೆ ಪುನಸ್ಕಾರ ವ್ರತಾಚರಣೆಗಳು ದೇವರನ್ನು ಒಲಿಸಲು ಸಾಧ್ಯವಾಗುತ್ತದೆ ಎಂಬುದು ಇದರ ಅರ್ಥ. ಇವುಗಳ ಪಟ್ಟಿಗೆ ಬಸವಣ್ಣನು ಇಲ್ಲಿ ದಯೆಯನ್ನು ಸೇರಿಸುತ್ತಿದ್ದಾರೆ. ಈ ವಚನದ ಕೊನೆಯಲ್ಲಿ ಬರುವ ಕೂಡಲ ಸಂಗಯ್ಯನ ಅಲ್ಲದೆ ವಲ್ಲನಯ್ಯ ಎಂಬ ಮಾತು ದಯೆ ಇಲ್ಲದಿದ್ದರೆ ಕೂಡಲ ಸಂಗಯ್ಯನು ನಮ್ಮ ಒಪ್ಪಿಕೊಳ್ಳಲಾರ ಎಂಬ ಅರ್ಥವನ್ನು ನೀಡುತ್ತದೆ. ಅಂದರೆ ಇಲ್ಲಿ ದಯೆ ಕೂಡ ಭಕ್ತಿಯೇ ಆಗಿದೆ. ದಯವಿಲ್ಲದ ಧರ್ಮ ಯಾವುದಯ್ಯ, ಅಂದರೆ ದಯೆ ಇಲ್ಲದಿದ್ದರೆ ಅದು ಧರ್ಮ ಹೇಗಾಗುತ್ತದೆ? ಸಕಲ ಜೀವಿಗಳಲ್ಲೂ ದಯೆ ಇರಬೇಕು. ದಯವೇ ಧರ್ಮದ ಮೂಲ. ಹಾಗಿಲ್ಲದಿದ್ದರೆ ಕೂಡಲ ಸಂಗಯ್ಯ ನಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬುದು ಈ ವಚನದ ಸಾರಾಂಶ. ಎಲವೋ ಪಾಪ ಕರ್ಮವ ಮಾಡಿದವನೇ, ಎಲವೋ ಬ್ರಹ್ಮಹತ್ಯೆ ಮಾಡಿದವನೇ, ಒಮ್ಮೆ ಶರಣನಲ್ಲವೋ, ಒಮ್ಮೆ ಶರಣೆಂದರೆ ಪಾಪಕರ್ಮ ಓಡುವುದು. ಸರ್ವ ಪ್ರಾಯಶ್ಚಿತಕ್ಕೆ ಹೊನ್ನ ಪರ್ವತಗಳೈದವು, ಓರ್ವಂಗೆ ಶರಣನೆನ್ನು ನಮ್ಮ ಕೂಡಲ ಸಂಗಮ ದೇವಂಗೆ. ಶರಣರು ಭಕ್ತಿಯ ಮೂಲಕ ಸಮಾಜವನ್ನು ಹೇಗೆ ಪರಿವರ್ತಿಸಿದರು ಎಂಬುದು ಈ ವಚನ ಒಂದು ಉತ್ತಮ ಉದಾಹರಣೆಯಾಗಿದೆ. ಎಂತಹ ಘೋರ ಪಾಪ ಮಾಡಿದರೂ ಕೂಡ ಶರಣರೆಂದರೆ ತಮ್ಮ ಪಾಪಗಳನ್ನು ಕಳೆದುಕೊಂಡು ಪುನೀತರಾಗಬಹುದು. ಪ್ರಾಯಶ್ಚಿತ್ತದಿಂದ ಒಳ್ಳೆಯ ಅನುಕೂಲ ಸಿಗುವುದು ಎಂಬುದು ಈ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ. ಕೆಲವೋ ಪಾಪ ಕರ್ಮಗಳನ್ನು ಮಾಡಿದವನೇ, ಕೆಲವೋ ಬ್ರಹ್ಮಹತ್ಯವ ಮಾಡಿದವನೇ. ಬ್ರಹ್ಮಜ್ಞಾನಿಯನ್ನು ಕೊಂದವನು ಮೂಲತಃ ಬ್ರಹ್ಮಜ್ಞಾನಿ ಎಂದರೆ ಪರಿಪೂರ್ಣ ಜ್ಞಾನವನ್ನು ಪಡೆದವನು ಎಂದರ್ಥ. ಇದು ಜೈನ್ ಮತ್ತು ಬೌದ್ಧ ಸನ್ಯಾಸಿಗಳು ಸೂಚಿಸುವ ಪದ. ಇಂತಹ ಜ್ಞಾನಿಗಳನ್ನು ಕೊಲ್ಲುವುದು, ಹಿಂಸಿಸುವುದು ಮಹಾಪಾಪ ಎಂಬ ನಂಬಿಕೆ ಆ ಕಾಲದಲ್ಲಿಯೂ ಇತ್ತು. ಒಮ್ಮೆ ಶರಣರೆಂದರೆ ನಿಮ್ಮ ಪಾಪ ಕರ್ಮಗಳೆಲ್ಲ ಓಡಿ ಹೋಗುತ್ತವೆ. ಮಾಡಿದ ಎಲ್ಲ ತಪ್ಪುಗಳು ಒಪ್ಪಿಕೊಂಡರೆ ಮುಂದೆ ನಿಮಗೆ ಶುಭವೂ ಲಾಭವೂ ಆಗುವುದು. ಹಾಗಾಗಿ ನಮ್ಮ ಕೂಡಲ ಸಂಗಮ ದೇವನೊಬ್ಬನಿಗೆ ಶರಣೆನ್ನು ಎಂದು ಹೇಳುತ್ತಾರೆ.